ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಹಾವೇರಿ ವಿಭಾಗ ಹಿರೇಕೆರೂರು ಘಟಕದಿಂದ ಪ್ರತಿ ವರ್ಷವೂ ಸಹಿತ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕರ್ತವ್ಯ ನಿರ್ವಹಿಸತಕ್ಕಂಥ ಒಂದು ವಾಹನಕ್ಕೆ ಕನ್ನಡಾಭಿಮಾನ ಮೂಡುವಂಥ ಒಂದು ವಿಷಯಗಳನ್ನು ಹಾಕುತ್ತಾ 5 ವರ್ಷಗಳಿಂದ ನಡೆಸ್ಕೊತಾ ಬರ್ತಾ ಇದ್ದೀವಿ ಸರ್. ಈ ಒಂದು ನಮ್ಮ ರಥವನ್ನು ಹತ್ತಿದ್ರೆ ಸಾಕು ಇಡೀ ಕರ್ನಾಟಕವನ್ನೇ ನಮ್ಮ ವಾಹನದಲ್ಲಿ ನೋಡಬಹುದಾಗಿದೆ. ಅಂದರೆ ಕರ್ನಾಟಕದ 31 ಜಿಲ್ಲೆಗಳ ಮಾಹಿತಿಯ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಯಾವ ನದಿಗಳು ಇದ್ದಾವೆ, ಖನಿಜ ಸಂಪನ್ಮೂಲಗಳು, ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕಿನ ಮಾಹಿತಿ ಸಹಿತ ನಮ್ಮಲ್ಲಿ ನೋಡಬಹುದಾಗಿದೆ. ಕನ್ನಡ ಪುಸ್ತಕ, ಕನ್ನಡ ದಿನಪತ್ರಿಕೆ, ಕುಡಿಯುವ ನೀರು ಹಾಗೂ ಸಿಹಿ ವಿತರಣೆ ಸಹ ನಮ್ಮ ವಾಹನದಲ್ಲಿ ಇದೆ ಸರ್. ಇವತ್ತಿನ ದಿನ ಕನ್ನಡ ನಮ್ಮಿಂದ ದೂರ ಆಗ್ತಾ ಇದೆ. ಕನ್ನಡ ಜನರಲ್ಲಿ ಒಂದು ಕನ್ನಡ ಭಾವನೆ ಮೂಡಿಸಬೇಕು. ಹಾಗೂ ಇವತ್ತಿನ ದಿನ ಬಸ್ ಹತ್ತಿಗೆ ಕೂತ್ಕೊಂಡ್ರೆ ಸಾಕು ಎಲ್ಲರೂ ಫೋನ್ ತಗೊಂಡು ನೋಡ್ಕೊಂತ ಕೂತ್ಕೊಂತಾರೆ. ಆ ಫೋನನ್ನು ಬಿಟ್ಟು ನಮ್ಮ ವಾಹನದಲ್ಲಿ ಇಡೀ ಪುಸ್ತಕ, ದಿನಪತ್ರಿಕೆ ಇದ್ದೇವೆ. ಆ ದಿನಪತ್ರಿಕೆ ಒಂದು ಪುಸ್ತಕದ ಗೀಳು ಜನರಲ್ಲಿ ಬರಬೇಕು ಅಂತ ಒಂದು ಪುಸ್ತಕವನ್ನು ಸಹಿತ ಇಟ್ಟಿದ್ದೇವೆ. ನಮ್ಮ ಹಿರೇಕೆರೂರು ಘಟಕದಿಂದ ದೂರ ಮಾರ್ಗಗಳು ಎಲ್ಲಿದ್ದಾವೆ ಇಡೀ ಕರ್ನಾಟಕ ತುಂಬ ಪ್ರತಿಯೊಂದು ದಿನವೂ ಒಂದೊಂದು ಸಹಿತ ಒಂದೊಂದು ರೂಟ್ ಹೋಗ್ತಾ ಕನ್ನಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಇದಕ್ಕೆಲ್ಲ ನಮ್ಮ ಅಧಿಕಾರಿಗಳು ಹಾಗೂ ನನ್ನ ಸ್ನೇಹಿತರು ಹಾಗೆಲ್ಲ ನಮ್ಮ ತಾಂತ್ರಿಕ ಸಿಬ್ಬಂದಿಗಳೆಲ್ಲ ಸಹಾಯದಿಂದ ಇದೊಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಪಡೆವ ಶಕ್ತಿಯ ನೀಡಿದುದು ಕನ್ನಡದಿಂದಿಮ ಪಾಲಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ನಾನು ಅವರಂತೆ ಶಾಶ್ವತ ಅರಸಿ ವಾರ್ತೆ. ಇದು ಸುದ್ದಿ ಸಮಯ.